ಫೈನಾನ್ಸ್ ಕಂಪನಿಯಿಂದ ಅಮಾನವೀಯವಾದಂಥ ಒಂದು ಕೃತ್ಯ ನಡೆದಿದೆ. ನಿಜಕ್ಕೂ ಕೂಡ ಇತ್ತೀಚೆಗೆ ಕೆಲವೊಂದು ಫೈನಾನ್ಸ್ ಕಂಪನಿಗಳು ಮಾನವೀಯತೆ ಇಲ್ಲದೇನೆ ನಡ್ಕೊಳ್ತಾ ಇದ್ದಾರೆ. ಸಾಲ ತೆಗೆದುಕೊಂಡಿರ್ತಾರೆ, ಅದನ್ನು ವಾಪಸ್ ಕೇಳೋಕೆ ಒಂದು ನೀತಿ ಅಂತ ಇರುತ್ತೆ, ಅದೆಲ್ಲವನ್ನೂ ಕೂಡ ಮರಿತಾ ಇದ್ದಾರೆ. ಅಮಾನವೀಯವಾದಂತಹ ಒಂದು ಕೃತ್ಯ ನಡೆದು ಹೋಗಿದೆ. ಫೈನಾನ್ಸ್ ಕಂಪನಿಯಿಂದ ಮನೆಗೆ ಬೀಗ ಹಾಕಿದ್ದಾರೆ. ವೃದ್ಧ ದಂಪತಿಗಳು ಬೀದಿಯಲ್ಲಿ ಕುಳಿತುಕೊಂಡ್ಬಿಟ್ಟಿದ್ದಾರೆ. ಪಾಪ ಒಂದು ವಾರದಿಂದ ಬೀದಿ ಬದಿಯಲ್ಲೇ ವೃದ್ಧ ದಂಪತಿಗಳು ವಾಸವನ್ನು ಮಾಡ್ತಾ ಇದ್ದಾರೆ. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಕೊಟ್ಟಗೆರೆ ಏನಿದೆ ಅಲ್ಲಿ ಆಗಿರುವಂಥದ್ದು. ಮಗನ ಕ್ಯಾನ್ಸರ್ ಚಿಕಿತ್ಸೆಗೆ ಇವರು 2 ಲಕ್ಷ ರೂಪಾಯಿ ಸಾಲವನ್ನು ಪಡೆದಿರ್ತಾರೆ. 1 ವರ್ಷದ ಸಾಲ ಕಂತು ಕೂಡ ಕಟ್ಟಿರ್ತಾರೆ. ಆದರೆ ಇನ್ನು ಬಾಕಿ ಕಟ್ಟಬೇಕಲ್ಲ, ಅವ್ರ ಹತ್ರ ದುಡ್ಡಿಲ್ಲ ಅನಿಸುತ್ತೆ, ಮರುಪಾವತಿ ಮಾಡೋಕ್ಕೆ ಸ್ವಲ್ಪ ವಿಳಂಬವಾಗಿದೆ. ಹೀಗಾಗಿ ಮಾನವೀಯತೆಯನ್ನು ಮರೆತಿದೆ ಈ ಒಂದು ಫಿನಾನ್ಸ್ ಸಂಸ್ಥೆ. ಕೊರೆಯುವ ಚಳಿಯಲ್ಲಿ ವೃದ್ಧರಿಬ್ಬರು ಕೂಡ ಬೀದಿಯಲ್ಲೇ ವಾಸವನ್ನು ಮಾಡ್ತಾ ಇದ್ದಾರೆ. ಸಾಲ ಕಟ್ಟಲು ಸಮಯ ಕೋರಿ ದಂಪತಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ಕಟ್ತೀವಿ, ನಾವೇನು ಕಟ್ಟಲ್ಲ ಅಂತ ಹೇಳ್ತಿಲ್ಲ, ಸಮಯಾವಕಾಶ ಕೊಡಿ ಅಂತ ಹೇಳಿ. ಫೈನಾನ್ಸ್ ಕಂಪನಿಯ ವಿರುದ್ಧ, ಅವರ ವರ್ತನೆಯ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಯಾವುದೇ ಕಂಪನಿ ಆದರೂ ಸರಿ, ಫೈನಾನ್ಸ್ ಕಂಪನಿಗಳು ಸಾಲವನ್ನು ಕೊಡ್ತೀರಿ ಅಂತಂದರೆ ಅದನ್ನು ವಾಪಸ್ ಕೇಳೋಕ್ಕೆ ಒಂದು ರೀತಿ ಇರುತ್ತೆ. ಸ್ವಲ್ಪ ಲೇಟ್ ಆಗಿದೆ ಅಂದರೆ ಬೇಕಾದ್ರೆ ದಂಡವನ್ನು ಹಾಕಿ. ಆದರೆ ಈ ರೀತಿಯಾಗಿ ಅವರಿಗೆ ವಯಸ್ಸಾಗಿದೆ ಅನ್ನೋದನ್ನು ಕೂಡ ನೋಡಿದೆ ನೀವು ಮನೆಗೆ ಬೀಗ ಹಾಕಿ ಹೋದರೆ ಅವರು ಬೀದಿಯಲ್ಲಿ ಈಗ ವಾಸ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ನಿಮ್ಗೆ ಏನು ಅನಿಸ್ತಾ ಇಲ್ವಾ? ಸರ್ಕಾರ ಹೇಳಿದೆ ಯಾರು ಕೂಡ ಬಲವಂತವಾಗಿ ರಿಕವರಿ ಮಾಡೋಕ್ಕೆ ಹೋಗಬಾರ್ದು. ಸಾಲ ಕೊಟ್ಟಿರೋ ವಿಚಾರ ಕೇಳಬೇಕು, ಅಧಿಕಾರ ಕೂಡ ಇಲ್ಲ. ಆದರೆ ಈ ರೀತಿಯಾಗಿ ಏನು ಇವರು ನಡೆದುಕೊಂಡಿದ್ದಾರೆ, ಯಾವುದೋ ಒಂದು ಫಿನಾನ್ಸ್ ಸಂಸ್ಥೆ ಇದೆ ಅದರ ವಿರುದ್ಧ ಕ್ರಮ ಆಗಬೇಕು. ನಿಜಕ್ಕೂ ಕೂಡ ವೃದ್ಧ ದಂಪತಿಗಳು 1 ವಾರದಿಂದ ಪಾಪ ಚಳಿಲಿ ಹೊರಗಡೆನೇ ಮಲಗ್ತಾ ಇದ್ದಾರೆ. ಹಾಸನದ ಅರಕಲಗೂಡು ತಾಲೂಕಿನ ಕೊರಟಗೆರೆ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಮಗನಿಗೇನೋ ಕ್ಯಾನ್ಸರ್ ಇತ್ತಂತೆ, ಆ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಹಾಸ್ಪಿಟ್ಲಲ್ಲಿ ತೋರಿಸ್ಬೇಕಲ್ಲ, ಅದಕ್ಕಂತ ಒಂದು 2 ಲಕ್ಷ ರೂಪಾಯಿ ಸಾಲ ಮಾಡಿದ್ದಾರೆ. ಸಾಲ ತೊಗೊಂಡ್ಮೇಲೆ ಅವರೇನು ಏನೂ ಕಟ್ಟದೇ ಇಲ್ಲ, 1 ವರ್ಷದ ದುಡ್ಡು ಕಟ್ಟಿದ್ದಾರೆ ಕಂತನ್ನು, ಇನ್ನೂ ಕಟ್ಟಬೇಕಲ್ಲ. ಏನೋ ಸ್ವಲ್ಪ ದುಡ್ಡಿಂದು ಕಷ್ಟ ಇದೆ ಅನಿಸುತ್ತೆ, ಕಟ್ಟೋಕ್ಕಾಗಿಲ್ಲ, ಸ್ವಲ್ಪ ಲೇಟ್ ಆಗಿದೆ. ಅದಕ್ಕೋಸ್ಕರ ನೀವು ದುಡ್ಡು ಕಟ್ಟಿಲ್ವಲ್ಲ ಅಂತ ಹೇಳಿ ಮನೆಗೆ ಬಂದು ಏಕಾಏಕಿ ರಿಕವರಿ ಇರ್ತಾರಲ್ಲ, ಏಜೆಂಟ್ಗಳು ಇರ್ತಾರೆ ಫಿನಾನ್ಸ್ ಕಂಪ್ನಿಗಳಿಗೆ, ಅವರು ಬಂದು ಮನೆಗೆ ಬೀಗ ಹಾಕ್ಕೊಂಡು ಹೋಗಿದ್ದಾರೆ. ನೋಡಿ, ಅವರ ಆಸ್ತಿ ಅನ್ನೋ ಥರಲ್ಲ. ಸಾಲ ಕೊಟ್ಟಿದ್ರೆ ನೀವು ಕೇಳಿ, ಒಂದಿನ ಅಲ್ಲ ಪ್ರತಿದಿನ ಬಂದು ಕೇಳಿ, ಬೇಕಾದರೆ ಅವ್ರ ಮುಂದೆ ಹೋಗಿ ನೀವು ಮನೆ ಮುಂದೆ ಕೂತ್ಕೊಳ್ಳಿ. ಆದರೆ ಈ ರೀತಿಯಾಗಿ ಮನೆಗೆ ಬೀಗ ಹಾಕೋಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ಅವರೇನಾದರೂ ಬರೆದು ಕೊಟ್ಟಿದ್ರಾ? ಫಿನಾನ್ಸ್ ಕಂಪ್ನಿಗಳು ಏನಿದೆ ಕಂಪ್ನಿಗಳಿಗೂ ಮಾನವೀಯತೆ ಇಲ್ಲದೇನೆ ನಡೆದುಕೊಳ್ತಾ ಈ ಹಿಂದೆ ಕೂಡ ಸಾಕಷ್ಟು ವಿಚಾರಗಳನ್ನು ನೋಡಿದ್ವಿ. ಬೇರೆ ಬೇರೆ ವಿಚಾರಗಳಲ್ಲಿ ಕೆಲ ಮಹಿಳೆಯರು ಸಾಲವನ್ನು ಕಟ್ಟೋಕ್ಕಾಗದೆ ಅವರ ಕಿರುಕುಳವನ್ನು ತಾಳೋಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಘಟನೆಗಳು ಕೂಡ ಆಗಿವೆ ಈ ಹಿಂದೆ. ಬೇರೆ ಒಂದು ಸಂಸ್ಥೆಗಳು, ಗ್ರಾಮೀಣಾಭಿವೃದ್ಧಿ ಸಂಘಗಳಲ್ಲಿ, ಕೆಲವೊಂದು ಸಂಘಗಳಲ್ಲಿ ಏನು ಸಾಲ ತಗೊಂಡಿರ್ತಾರೆ ಅಂಥದ್ರ ಕಿರುಕುಳ ಕೂಡ ಜಾಸ್ತಿ ಆಗಿತ್ತು. ಈಗ ಈ ಫಿನಾನ್ಸ್ ಕಂಪ್ನಿಗಳು ಏನಿವೆ ನೇರವಾಗಿ ಸಾಲ ಕೊಡ್ತಾ ಇದ್ದಾರೆ, ಮತ್ತು ಮೊಬೈಲ್ ಮೂಲಕ ಆ್ಯಪ್ಗಳ ಮೂಲಕ ಸಾಲ ಕೊಡ್ತಾ ಇದ್ದಾರಲ್ಲ, ಅವ್ರ ಕಿರುಕುಳ ಜಾಸ್ತಿ ಆಗ್ತದೆ. ಈ ಹಿಂದೆ ಮೈಕ್ರೋ ಫಿನಾನ್ಸ್ ಕಂಪನಿಗಳೇನಿದೆ ಅವು ಸಾಲವನ್ನು ರಿಕವರಿ ಮಾಡೋಕ್ಕೆ ಯಾರು ಕೂಡ ಒತ್ತಡವನ್ನು ಹಾಕಬಾರ್ದು ಅಂತ ಹೇಳಿ ಒಂದು ಕಾಯ್ದೆಯನ್ನು ತಂದರೂ ಕೂಡ, ರಾಜ್ಯಪಾಲರೇ ಅದನ್ನು ಹೊರಡಿಸಿದ್ರು ಕೂಡ, ಅಂಗೀಕಾರ ಮಾಡಿದರೂ ಕೂಡ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆದರೆ ಈಗ ಈ ವೃದ್ಧ ದಂಪತಿಗಳು ಪಾಪ ಹೊರಗಡೆನೇ ಇದ್ದಾರೆ, ಮನೆಯಿಂದ ಹೊರಗೆ. ಅವ್ರ ಮನೆಯಲ್ಲಿ ಅವ್ರು ಇರೋಕ್ಕಾಗ್ತಾ ಇಲ್ಲ. ಬರೀ 2 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದಕ್ಕಷ್ಟೇ, ಇವರೇನು ಕೋಟ್ಯಾಂತರ ರೂಪಾಯಿ ಸಾಲ ತೆಗೆದುಕೊಂಡಿಲ್ಲ. ಎಷ್ಟೋ ಜನ ಕೋಟ್ಯಾಂತರ ರೂಪಾಯಿ ಸಾಲವನ್ನು ಮಾಡಿ ದೇಶವನ್ನು ಬಿಟ್ಟು ಹೊರಗೆ ಹೋಗ್ತಾರೆ. ಅಂಥವ್ರನ್ನ ಇವ್ರು ಏನೂ ಮಾಡೋಕ್ಕಾಗಲ್ಲ. ಯಾವ ಸರ್ಕಾರನೂ ಏನು ಮಾಡಲ್ಲ, ಯಾವ ಬ್ಯಾಂಕ್ನವರು ಏನು ಮಾಡಲ್ಲ, ಯಾವ ಫಿನಾನ್ಸ್ನವರು ಏನು ಮಾಡಲ್ಲ. ಆದರೆ ಈ ಥರ ಬಡವರು ಎಲ್ಲಾಗದವ್ರು ಏನಿರ್ತಾರೆ ಅವ್ರ ಮೇಲೆ ದರ್ಪವನ್ನು, ದೌರ್ಜನ್ಯವನ್ನು ಈ ರೀತಿಯಾಗಿ ತೋರಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಕ್ರಮ ಆಗಬೇಕು, ಸರ್ಕಾರ ಕೂಡ ಯೋಚನೆ ಮಾಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.